ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯತಿಥಿ ಅಂಗವಾಗಿ ಚನ್ನಪಟ್ಟಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಉತ್ತರ ಕ್ರಿಯಾದಿ ಕಾರ್ಯಗಳು ಭಕ್ತಿ ಭಾವದಿಂದ ನೆರವೇರಿವೆ. ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ನಡೆಸಿದ ಅಭಿಮಾನಿಗಳು ಮತ್ತು ಜೆಡಿಎಸ್ ಮುಖಂಡರು ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಚನ್ನಪಟ್ಟಣ ತಾಲೂಕಿನ ಬ್ಯಾಡರಹಳ್ಳಿ, ಬೇವೂರು, ಪಟ್ಲು, ನಾಗವಾರ, ಮಾಕಳಿ, ಮೈಲನಾಯಕನ ಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯತಿಥಿ ಅಂಗವಾಗಿ ಉತ್ತರ ಕ್ರಿಯಾದಿ ಕಾರ್ಯಗಳನ್ನು ಆಯೋಜಿಸಲಾಗಿತ್ತು. ಗ್ರಾಮಗಳಲ್ಲಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ಗ್ರಾಮಸ್ಥರಿಗೆ ಸಸ್ಯಾಹಾರ ಹಾಗೂ ಮಾಂಸಾಹಾರದ ಅನ್ನ ಸಂತರ್ಪಣೆ ನಡೆಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ಹಾಪ್ಕಾಮ್ಸ್ ದೇವರಾಜು, ಚೆನ್ನಮ್ಮ ಅವರ ಆದರ್ಶ ಗೃಹಿಣಿ ಹಾಗೂ ಆದರ್ಶ ಮಹಿಳೆಯಾಗಿದ್ದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಜೀವನದ ಯಶಸ್ಸಿನ ಹಿಂದೆ ಅವರ ತ್ಯಾಗ, ಸಹಕಾರ ಮತ್ತು ಸಂಸ್ಕಾರ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ತಿಳಿಸಿದ್ದಾರೆ. ಸಾಮಾನ್ಯ ಜೀವನ ಶೈಲಿಯನ್ನ ಅನುಸರಿಸಿದ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಸ್ಮರಿಸಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೇವೂರು ಗುರುಕುಮಾರ್ ಮಾತನಾಡಿ, ಜೀವನದ ಎಲ್ಲಾ ಸಂಕಷ್ಟದ ಸಂದರ್ಭಗಳಲ್ಲೂ ದೇವೇಗೌಡರೊಂದಿಗೆ ಹೆಗಲು ನೀಡಿ ನಿಂತ ಚೆನ್ನಮ್ಮ ಅವರ ಕುಟುಂಬ ಮತ್ತು ರಾಜಕೀಯ ಬದುಕಿನ ಬಲವಾಗಿದ್ರು. ಅವರ ಅಗಲಿಕೆ ಜೆಡಿಎಸ್ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಭಾವುಕರಾಗಿ ನುಡಿದಿದ್ದಾರೆ. ಇನ್ನು ಮೈಲನಾಯಕನಹಳ್ಳಿ ಗ್ರಾಮದ ಸಿದ್ದಪ್ಪ ಮಾತನಾಡಿ, ಗ್ರಾಮದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಸುಮಾರು 1000ಕ್ಕೂ ಹೆಚ್ಚು ಮಂದಿಗೆ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಲಾಗಿದೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಅಂತ ತಿಳಿಸಿದ್ರು. ಮಾಕಳಿ ಗ್ರಾಮದಲ್ಲಿ ಚೆನ್ನಮ್ಮ ಅವರ ಭಾವಚಿತ್ರದ ಮುಂದೆ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಹಾಗೂ ಹಣ್ಣು ಹಂಪಲುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ನಂದೀಶ್, ಗುರುಕುಮಾರ್, ಮೈಲನಾಯಕನಹಳ್ಳಿ ಸಿದ್ದಪ್ಪ, ಹಾಪ್ಕಾಮ್ಸ್ ದೇವರಾಜು, ಅವರ ಆಪ್ತ ಸಹಾಯಕ ಚಂದ್ರು, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ಮಾಸ್ತಮ್ಮ ವಾಣಿ ಪತ್ರಿಕೆಯ ಸಂಪಾದಕ ಡಿಎಂ ಮಂಜುನಾಥ್ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಮತ್ತು ನೂರಾರು ಗ್ರಾಮಸ್ಥರು ಭಾಗವಹಿಸಿ ಚೆನ್ನಮ್ಮ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಚೆನ್ನಮ್ಮನವರ 11ನೇ ದಿನದ ಉತ್ತರ ಕ್ರಿಯಾದಿ ಶಾಂತಿಯನ್ನು ಎಲ್ಲ ಊರಿನಲ್ಲಿ ಕೆಲವು ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಇಲ್ಲಿಂದ ಅಲ್ಲಿಗೆ ಕಾರಣ ಏನು ಅಂದರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಭಾಳ ತೊಂದರೆ ಆಯ್ತಿತ್ತು ಅನ್ನೋ ಉದ್ದೇಶದಿಂದ ಇಲ್ಲೇ ಲೋಕಲಲ್ಲೇ ಮಾಡೋಣ ಅಂತ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿ ಎಲ್ಲ ಅವ್ರ ಕೈಯಾದಷ್ಟು ಸಹಾಯ ಮಾಡಿ ಅವರೇ ಓಪನ್ ಮಾಡಿ ಮಾಡ್ಕೊಂಡಿದ್ದಾರೆ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ಏನಪ್ಪ ಹೇಳೋದು ಅಂತಂದರೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು, ಅವರ ತಾಯಿ ಅಗಲಿಕೆಯಿಂದ ನಮ್ಮೆಲ್ಲರಿಗೂ ಭಾರಿ ನೋವುಂಟಾಗಿದೆ. ಇಂದು ಅವರ 11ನೇ ದಿನದ ಕಾರ್ಯಕ್ರಮವಿದ್ದು, ಆ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವು ಅವರ ಹೆಸರಿನಿಂದ ಒಂದು ಅನ್ನದಾನ ಮಾಡಬೇಕು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿಕೊಂಡು ಇವತ್ತು ಅನ್ನದಾನ ಮಾಡೋಕ್ಕೆ ಅಂತೇಳಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಗ್ರಾಮಗಳಿಂದ ಜನಗಳು ಬಂದಿದ್ದಾರೆ. ಮತ್ತು ನಮ್ಮ ಮಕ್ಕಳುಗಳಿಗೂ ಸುದ ಊಟದ ವ್ಯವಸ್ಥೆ ಮಾಡಿದ್ವಿ. ಆ ಥರ ಇದು ಮಾಡಿಕೊಂಡು ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಂಥ ನಮ್ಮ ಆಪ್ಕಾಮ್ಸ್ ದೇವರಾಜ್ರವರು ಮತ್ತು ನಮ್ಮ ಗ್ರಾಮಸ್ಥರು, ನಮ್ಮ ಯುವಕರು ಇವರೆಲ್ಲ ಸೇರಿ ಈ ಒಂದು ಫಂಕ್ಷನ್ಗೆ ಎಲ್ಲ ಸಹಕಾರ ಕೊಟ್ಟು ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ಚೆನ್ನಮ್ಮ 1,000 ಜನಕ್ಕೆ ಅಡುಗೆ ಮಾಡಿಸಿದ್ದೀವಿ ಇಲ್ಲಿ ನಮ್ಮ ಇಲ್ಲಿ. ಮತ್ತು ಚೆನ್ನಮ್ಮನವರಂಥ ಸರಳತೆ ಯಾರಿಗೂ ಬರಲ್ಲ ಅಂತ ಅನ್ಕೋತೀನಿ. ಯಾವುದೇ ಈಗ ಹಳ್ಳಿಗಳಿಂದ ದೇವೇಗೌಡರು ನೋಡಬೇಕು ಅಂತ ಹೋದರೆ ಅವ್ರನ್ನ ಮಾತಾಡಿಸಿ ಕರೆಸಿ ಅವ್ರಿಗೆ ತಿಂಡಿ ಕೊಡಿಸಿ, ಟೀ ಕಾಫಿ ಮಾಡಿದ್ರೆ ತಿಂಡಿ ತಿನ್ನಿಸಿ ಅವರೇನು ಇದು ಮಾಡ್ತಿರಲಿಲ್ಲ. ಪಾಪ ಯಾರು ಹಳ್ಳಿಯಿಂದ ಹೋದ್ರೂ ಎಲ್ಲರೂ ಗೌರವಿತವಾಗಿ ಮಾತಾಡಿಸಿ ಅವ್ರು ತಿಂಡಿ ಕೊಟ್ಟು ಅವ್ರಿಗೆ ಕೆಲಸ ದೇವೇಗೌಡರು ಸಿಗಲಿಲ್ಲ ಅಂದ್ರೂ ಅವ್ರು ಏನಾಗಬೇಕು ಅಂತೇಳಿ ಅವ್ರ ಕೆಲಸ ಮಾಡಿ ಕಳಿಸ್ತಿದ್ರು. ಆ ಥರ ಈ ತಾಯಿ ನಮಗೆ ಸಿಗೋದು ಭಾರಿ ಕಷ್ಟ ಅಂತ ತಿಳ್ಕೊಂಡು ಹೇಳ್ತೀನಿ. ಎಲ್ಲ ಅವ್ರ ಥರ ಗುಣವನ್ನು ಎಲ್ಲ ಹೆಣ್ಮಕ್ಳುಗಳು ಸದೃಢಿಸ್ಕೊಳ್ಳಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ನಮ್ಮ ದೇವೇಗೌಡರ ಧರ್ಮಪತ್ನಿ
ನಮ್ಮ ಚೆನ್ನಮ್ಮನವರ ಪುಣ್ಯತಿಥಿ ಮಾಡಿದ್ದೀವಿ. ನಾವು 1000 ಜನಕ್ಕೆ ಅಡುಗೆ ಇಟ್ಕೊಂಡಿದ್ವಿ. ಹಾಸನಕ್ಕೆ ಕರೆದಿದ್ರು ಬಸ್ ಮಾಡ್ಕೊಂಡು ಬನ್ನಿ ಅಂತ. ನಾವಿಲ್ಲಿ 1000 ಜನ ಊಟ ಮಾಡಿದ್ದೀವಿ. ಎಲ್ಲರೂ ಸಂತೋಷ ಊಟ ಮಾಡಿ ಎಲ್ಲರೂ ಸಂತೋಷ ಪಟ್ಟಿದ್ದೀವಿ. ಈಗ ನಾವು ಹಾಸನಕ್ಕೆ ಹೋಗಿದ್ರೆ ಇಷ್ಟು ಸಂತೋಷ ಪಡೋಕೆ ಆಯ್ತಿರಲಿಲ್ಲ. ಭಾರಿ ಚೆನ್ನಾಗಿತ್ತು, ಭಾರಿ ಪ್ರೋಗ್ರಾಮು. ಎಲ್ಲ ಜನನೂ ಊಟ ಮಾಡೋರು, ಎಲ್ಲ ಆರಾಮಾಗಿದ್ದೀವಿ. ದೇವರಾಜಣ್ಣವರು ಬಂದು ನಮ್ಮ ಸಹಕಾರ ಮಾಡವ್ರೆ. ಅವ್ರದೇ ನಮಗೆ ಗ್ರೇಟು. ಅವ್ರದೇ ಎಲ್ಲ ನಮಗೆ ಸಹಕಾರ, ಒಂದು ವಿಶ್ವಾಸ ಎಲ್ಲ ಅವ್ರದೇ ನಮಗೆ. ಹಾಂ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯತಿಥಿ ಅಂಗವಾಗಿ ಚನ್ನಪಟ್ಟಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಉತ್ತರ ಕ್ರಿಯಾದಿ ಕಾರ್ಯಗಳು ಭಕ್ತಿ ಭಾವದಿಂದ ನೆರವೇರಿವೆ. ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ನಡೆಸಿದ ಅಭಿಮಾನಿಗಳು ಮತ್ತು ಜೆಡಿಎಸ್ ಮುಖಂಡರು ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಚನ್ನಪಟ್ಟಣ ತಾಲೂಕಿನ ಬ್ಯಾಡರಹಳ್ಳಿ, ಬೇವೂರು, ಪಟ್ಲು, ನಾಗವಾರ, ಮಾಕಳಿ, ಮೈಲನಾಯಕನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯತಿಥಿ ಅಂಗವಾಗಿ ಉತ್ತರ ಕ್ರಿಯಾದಿ ಕಾರ್ಯಗಳನ್ನು ಆಯೋಜಿಸಲಾಗಿತ್ತು. ಗ್ರಾಮಗಳಲ್ಲಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು.